ಇತ್ತೀಚಿನ ದಿನಗಳಲ್ಲಿ ಮಕ್ಕಳು ಮೊಬೈಲ್ನಲ್ಲೇ ಸಮಯ ಕಳೆಯೋದು ಹೆಚ್ಚು. ಆದರೆ ಇಂತಹ ಸಮಯದಲ್ಲಿ ಹುಬ್ಬಳ್ಳಿಯ ಪುಟ್ಟ ಬಾಲಕಿಯೊಬ್ಬಳು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸಾಧನೆ ಮಾಡಿ ಎಲ್ಲರ ಗಮನ ಸೆಳೆದಿದ್ದಾಳೆ. ಕೇವಲ 5 ವರ್ಷದ ಈ ಪುಟ್ಟ ಪೋರಿ ಮಲೇಷ್ಯಾದಲ್ಲಿ ನಡೆದ ಅಂತಾರಾಷ್ಟ್ರೀಯ ಕರಾಟೆ ಸ್ಪರ್ಧೆಯಲ್ಲಿ ಚಿನ್ನದ ಪದಕ ಗೆದ್ದು ಹುಬ್ಬಳ್ಳಿ ಧಾರವಾಡದ ಕೀರ್ತಿ ಪತಾಕೆಯನ್ನ ಎತ್ತಿ ಹಿಡಿದಿದ್ದಾಳೆ. ಹುಬ್ಬಳ್ಳಿಯ ಕೇಶವಾಪುರದ ಸುಭಾಷ್ ನಗರದ ನಿವಾಸಿಗಳಾದ ಮನೀಶ್ ಜೈನ್ ಹಾಗೂ ಸೋನಲ್ ಜೈನ್ ದಂಪತಿಯ ಮಗಳು ಆರ್ವಿ ಮನೀಶ್ ಜೈನ್ ಮಲೇಷ್ಯಾದ ಇಪೋ ನಗರದಲ್ಲಿ ನಡೆದ 2026 ಇಂಟರ್ನ್ಯಾಷನಲ್ ಒಕಿನವಾ ಗೋಜು ರಿಯೋ ಇಪೋ ಸಿಟಿ ಕರಾಟೆ ಓಪನ್ ಚಾಂಪಿಯನ್ಶಿಪ್ನಲ್ಲಿ ಭಾಗವಹಿಸಿ ತನ್ನ ಅದ್ಭುತ ಪ್ರತಿಭೆಯನ್ನ ಪ್ರದರ್ಶನ ಮಾಡಿದ್ದಾಳೆ. ಈ ಅಂತಾರಾಷ್ಟ್ರೀಯ ಸ್ಪರ್ಧೆಯಲ್ಲಿ 12 ದೇಶಗಳ ಸ್ಪರ್ಧಿಗಳು ಪಾಲ್ಗೊಂಡಿದ್ದು, ಇವರೆಲ್ಲರ ಮಧ್ಯೆ ಆರ್ವಿ ಜೈನ್ ಚಿನ್ನದ ಪದಕ ಜಯಿಸುವ ಮೂಲಕ ಭಾರತದ ಕೀರ್ತಿ ಪತಾಕೆ ಹಾರಿಸಿದ್ದಾಳೆ. ಇನ್ನು ಈ ಪುಟ್ಟ ಬಾಲಕಿ ಆರ್ವಿಗೆ ಕರಾಟೆ ತರಬೇತಿ ನೀಡ್ತಾ ಇರೋ ಕೋಚ್ ಕುಸುಬು ಜೈನ್ ಮಾತನಾಡಿ, ಆರ್ವಿ ತುಂಬಾ ಶ್ರಮ ಪಟ್ಟು ಅಭ್ಯಾಸವನ್ನ ಮಾಡ್ತಾ ಇದ್ಲು. ಆಕೆಯ ಆತ್ಮವಿಶ್ವಾಸ ಮತ್ತು ಪರಿಶ್ರಮವೇ ಈ ಸಾಧನೆಗೆ ಕಾರಣ ಅಂತ ತಿಳಿಸಿದ್ದಾರೆ. ಇನ್ನು ಮಗಳ ಸಾಧನೆ ಕುರಿತು ಮಾತನಾಡಿದ ತಂದೆ ಮನೀಶ್ ಜೈನ್ ಹಾಗೂ ತಾಯಿ ಸೋನಲ್ ಜೈನ್, ಆರ್ವಿ ಪ್ರತಿದಿನ ಸುಮಾರು 5 ಗಂಟೆಗಳ ಕಾಲ ಅಭ್ಯಾಸವನ್ನ ಮಾಡ್ತಾ ಇದ್ಲು. ಈಗಾಗಲೇ ರಾಜ್ಯ, ರಾಷ್ಟ್ರೀಯ ಹಾಗೂ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಭಾಗವಹಿಸಿ ಹಲವು ಸಾಧನೆಗಳನ್ನ ಮಾಡಿದ್ದಾಳೆ. ಆಕೆ ಸಾಧನೆಗೆ ಸದಾ ನಮ್ಮ ಪ್ರೋತ್ಸಾಹ ಇರುತ್ತೆ ಅಂದ್ರು. ಈ ಪುಟ್ಟ ಬಾಲಕಿ ಇನ್ನಷ್ಟು ಸಾಧನೆ ಮಾಡ್ಲಿ ಅನ್ನೋದು ನಮ್ಮ ಹಾರೈಕೆ. ಕ್ವಶನ್ಸ್ ನೀವು ಕೇಳ್ರಿ, ನಾನು ಹೇಳಿದೆ. ಇದು ಇಂಟರ್ನ್ಯಾಷನಲ್ ಗೋಲ್ಡ್ ಮೆಡಲ್ ಸ್ಟೂಡೆಂಟ್ ಏನು ಅನ್ಸುತ್ತೆ? ಫಸ್ಟ್ ಆಫ್ ಆಲ್ 6 months ಇಂದ ಹಾರ್ಡ್ ವರ್ಕಿಂದ ಇಷ್ಟು ಈಸಿ ಇದ್ದಿದ್ದಿಲ್ಲ ಜರ್ನಿಕಿಂದ. 6 months ಕಂಟಿನ್ಯೂ ಸ್ಯಾಕ್ರಿಫೈಸಸ್, ಪ್ರಾಕ್ಟೀಸ್ ಪರ್ ಡೇ ಅಟ್ಲೀಸ್ಟ್ ಒಂದು 3-4 hours ಪ್ರಾಕ್ಟೀಸ್ ಮಾಡಿ ಹಾರ್ಡ್ ವರ್ಕ್ ಮಾಡಿ ಎಲ್ಲ ಅಚೀವ್ ಮಾಡಿ ಬಂದಿದ್ದಾಳೆ ಇವಳು. ಪ್ಲಸ್ ಅಲ್ಲೇ ಬರೀ ಇಂಡಿಯಾ ಮತ್ತು ಮಲೇಷ್ಯಾ ಅಂತ ಇರಂಗಿಲ್ಲ ಪಾರ್ಟಿಸಿಪೇಟ್ಸ್. ಫ್ರಮ್ ಅರೌಂಡ್ 12 countries ಪಾರ್ಟಿಸಿಪೇಟ್ ಮಾಡಿರ್ತಾರೆ. ಅಲ್ಲಿ ಹೋಗಿ ಪಾರ್ಟಿಸಿಪೇಟ್ ಮಾಡಿ ಆಕಿನ ಪರ್ಫಾರ್ಮೆನ್ಸ್ ಮಾಡಿ ಒಂದು ಒಳ್ಳೆ ರೀತಿಯಾಗಿ ಆಕಿಂದ ಡೆಮಾನ್ಸ್ಟ್ರೇಷನ್ ಅವೆಲ್ಲ ತೋರಿಸಿ ಫೈಟ್ ಎಲ್ಲ ಮೂಮೆಂಟ್ಸ್ ಎಲ್ಲ ಮಾಡಿ ಗೆದ್ದು ಬಂದಿದ್ದಾಳೆ. ಸೊ ಅದೇ ಭಾಳ ಪ್ರೌಡ್ ಮೂಮೆಂಟ್. ಸೊ ಫಸ್ಟ್ ಟೈಮ್ ಈ ಏಜ್ ಗ್ರೂಪ್ ಸ್ಟೂಡೆಂಟ್ ಇಂಡಿಯಾದಿಂದ ಯಾರು ರಿಪ್ರೆಸೆಂಟ್ ಮಾಡಿದ್ದಾರೆ ಅದು ಗೋಲ್ಡ್ ಮೆಡಲ್ ಮಾಡಿದ್ದಾಳೆ. 2 ಕ್ಯಾಟಗರಿ, ಕಟ ಆಗಲಿ ಕುಮಿಟೆ ಆಗಲಿ. ಸೊ ಭಾಳ ಅಂದ್ರೆ ಭಾಳ ಪ್ರೌಡ್ ಮೂಮೆಂಟ್ ಇಷ್ಟು ಸಣ್ಣ ಏಜಲ್ಲಿ ಅಚೀವ್ ಮಾಡಿದ್ದು. ಆಸ್ ಅ ಕೋಚ್ ಈವನ್ ಇಟ್ ಫೀಲ್ಸ್ ಪ್ರೌಡ್ ಫಾರ್ ಮೀ ಆಲ್ಸೋ ಟು ಟ್ರೈನ್. ಇಷ್ಟ ಸಣ್ಣ ವಯಸ್ಸಿನ ಹುಡುಗಿಗೆ ಟ್ರೈನ್ ಮಾಡಕ್ ಭಾಳ ಪ್ರೌಡ್ ಮೂಮೆಂಟ್ ನನಗೂ. ಈವ್ನಿಂಗ್ 5 o'clock ಇಂದ 8:30, 9 o'clock ವರೆಗೂ ನಾವು ಪ್ರಾಕ್ಟೀಸ್ ಮಾಡ್ತಿದ್ವಿ ಎವ್ರಿ ಡೇ. ಎವ್ರಿ ಡೇ. ಸೊ ಲೈಕ್ ವೀಕೆಂಡ್ಸ್ ಕೂಡ ಸ್ಯಾಟರ್ಡೆ ಸಂಡೇನು ರೆಸ್ಟ್ ಇರ್ತಿದ್ದಿಲ್ಲ. ಸ್ಯಾಟರ್ಡೆ ಸಂಡೇ ಕೂಡ ಸಂಡೇ ದಿವಸ ಮಾರ್ನಿಂಗ್ ಆಲ್ಮೋಸ್ಟ್ 8 o'clock ಇಂದ 12 o'clock ಮಟನೂ ಪ್ರಾಕ್ಟೀಸ್ ನಡೀತಿತ್ತು ನಮ್ದು. ಮತ್ತು ವೀಕ್ ಡೇಸಲ್ಲಿ ಮಂಡೇ ಟು ಸ್ಯಾಟರ್ಡೆ ಈವ್ನಿಂಗ್ ಟೈಮ್ಸಲ್ಲಿ ಪ್ರಾಕ್ಟೀಸ್ ನಡೀತಿತ್ತು. 5 o'clock ಇಂದ 8:30, 9 o'clock ವರೆಗೂ ಪ್ರಾಕ್ಟೀಸ್ ಮಾಡ್ತಿದ್ವಿ ನಾವು. ಈ ಏಜ್ ಒಳಗೆ ಮಕ್ಕಳು ಜಾಸ್ತಿ ಗೇಮ್ ಕಡೆ ಗಮನ ಕೊಡಲ್ಲ. ಹೌದು. ಏನು ಇದು 2 ಕಡೆಯಿಂದ ಬರುತ್ತೆ. ಲೈಕ್ ಪೇರೆಂಟ್ಸ್ ಸಪೋರ್ಟು ಇರುತ್ತೆ ಇದರಲ್ಲಿ. ಪೇರೆಂಟ್ಸ್ ಹೆಂಗೆ ಅವ್ರಿಗೆ ಡೆವಲಪ್ ಮಾಡಿರ್ತಾರೆ, ಅವ್ರಿಗೆ ಹೆಂಗೆ ಟ್ರೀಟ್ ಮಾಡಿರ್ತಾರೆ, ಅವ್ರಿಗೆ ಹೆಂಗೆ ಮೋಟಿವೇಟ್ ಮಾಡಿರ್ತಾರೆ, ಪ್ಲಸ್ ಅವ್ರಿಗೆ ವಾಟ್ ಈಸ್ ರೈಟ್ ವಾಟ್ ಈಸ್ ರಾಂಗ್ ಅನ್ನೋದು ಸ್ಟಾರ್ಟಿಂಗಿಂದನ ಹೆಂಗೆ ಡೆವಲಪ್ ಮಾಡ್ತಾರೆ, ಅವರಲ್ಲಿ ಹ್ಯಾಬಿಟ್ಸ್ ಏನು ಇನ್ಕಲ್ಕೇಟ್ ಮಾಡ್ತಾರೆ, ಅದ್ರ ಜೊತೆ ಪ್ಲಸ್ ಸಿಕ್ಕಿಂದ ಡೆಡಿಕೇಶನ್ ಏನಿರುತ್ತೆ ಆ ಸ್ಪೋರ್ಟ್ಸ್ ರಿಲೇಟೆಡ್. ಸೊ ಫಸ್ಟ್ ಇದರಲ್ಲಿ ಹೆಂಗಿರುತ್ತೆ, ಆ ಮಗು ಏನು ಫೀಲ್ಡಲ್ಲಿ ಇಂಟ್ರೆಸ್ಟ್ ತೋರಿಸ್ತಾ ಇದ್ದಾರೆ ಆ ಫೀಲ್ಡ್ ಇಂಟ್ರೆಸ್ಟಲ್ಲಿ ಅವ್ರು ಹಾಕಿದರೆ ಅವ್ರು ಕರೆಕ್ಟ್ ವೇ ಅಲ್ಲಿ ಹೋಗ್ತಾರೆ, ಮುಂದೆ ಬೆಳಿತಾರೆ ಅನ್ನೋದು ಈಕಿ ಇವತ್ತು ಪ್ರೂವ್ ಮಾಡಿದಾಳೆ. ಈಕಿಂದ ಇಂಟ್ರೆಸ್ಟ್ ಅವ್ರ ಪೇರೆಂಟ್ಸ್ ನೋಡಿ ಈಕಿಗೆ ಕರಾಟೆ ಕ್ಲಾಸಸ್ಸಲ್ಲಿ ಹಾಕಿ ಆ ಕರಾಟೆ ಕ್ಲಾಸಲ್ಲಿ ಈಕಿಂದ ಡೆಡಿಕೇಶನ್ ಈಕಿ ತೋರಿಸಿ ಇವತ್ತು ಈ ಲೆವೆಲಿಗೆ ರೀಚ್ ಆಗಿದ್ದಾಳೆ ಇವಳು. ಖುಷ್ಬು ಜೈನ್.